ಆತ್ಮೀಯ ಸಾಯಿ ಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳಾತ್ಮೀಯರೇ. ಈ ದಿನದ ಪಂಚಾಂಗ ವಿಶೇಷ ನೋಡಿ. ಈ ದಿನ ಶ್ರೀಮದ್ ಪರಾಭವನಾಮ ಸಂವತ್ಸರ ದಕ್ಷಿಣಾಯಣ ಗ್ರೀಷ್ಮ ಋತು ಆಷಾಢ ಬಹುಳ ದ್ವಿತೀಯ. ಈ ದಿನ ಶುಕ್ರವಾರ 31/7/2026. ಇನ್ನು ಪಂಚಾಂಗಕ್ಕೆ ಬಂದಾಗ ವಾರ ಶುಕ್ರವಾರ, ತಿಥಿ ಬಂದು ದ್ವಿತೀಯ, ರಾತ್ರಿ 8 ಗಂಟೆ 57 ನಿಮಿಷದವರೆಗೂ, ನಕ್ಷತ್ರ ಬಂದು ಧನಿಷ್ಠ ನಕ್ಷತ್ರ ರಾತ್ರಿ 7 ಗಂಟೆ 4 ನಿಮಿಷದವರೆಗೂ, ಯೋಗ ಬಂದು ಸೌಭಾಗ್ಯ, ಕರ್ಣ ಬಂದು ತೈತಲೆ. ಇನ್ನು ರಾಹುಕಾಲ ಬಂದು ಈ ದಿನ 10:30ರಿಂದ 12, ಗುಳಿಕ ಕಾಲ ಬಂದು 7:30ರಿಂದ 9, ಅರ್ಧ ಪ್ರಹರಿ ಬಂದು 1:30ರಿಂದ 3, ಯಮಕಂಟಕ ಕಾಲ ಬಂದು 3ರಿಂದ 4:30. ಇದನ್ನು ವಿಶೇಷವಾಗಿರ್ತಕ್ಕಂಥ ಅಮೃತ ಗಡಿಗೆಗಳು 9ರಿಂದ 10:30ವರೆಗೆ ಬರ್ತಕ್ಕಂಥದ್ದು. ಇನ್ನು ದ್ವಾದಶ ರಾಶಿಗಳಿಗೆ ದಿನಗೋಷ್ಠಿಗೆ ಬಂದಾಗ ಮೇಷರಾಶಿಯವರಿಗೆ ಬಂಧು ಮಿತ್ರರ ಮಿಲನ, ಕುಟುಂಬದಲ್ಲಿ ನೆಮ್ಮದಿ, ಆರ್ಥಿಕ ಸದೃಢತೆ, ಎಣ್ಣೆ ಕಾಳುಗಳ ಬೆಳೆಗಾರರಿಗೆ ಬಹಳ ಶುಭಕರವಾಗಿರ್ತಕ್ಕಂಥ ದಿನ. ಜವಳಿ, ಗಾರ್ಮೆಂಟ್ಸು ಮತ್ತು ಈ ಬೆಳ್ಳಿ ಬಂಗಾರ ಮಾಡೋ ಅಂಗಡಿಗಳು ಎಲ್ಲದರಲ್ಲಿ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ನೀವು ವಿಷ್ಣು ಸಹಸ್ರನಾಮವನ್ನು ಪಠಿಸಿ ಅಥವಾ ಕೇಳಿರಿ. 6 ಅದೃಷ್ಟ ಸಂಖ್ಯೆ, ವಾಯುವ್ಯ ಅದೃಷ್ಟ ದಿಕ್ಕು. ಅದೇ ರೀತಿಯಲ್ಲಿ ಹಸಿರು ಅದೃಷ್ಟ ಬಣ್ಣ ಆಗಿರ್ತಕ್ಕಂಥದ್ದು. ಅಲ್ಲಿಂದ ವೃಷಭ ರಾಶಿಗೆ ಬಂದಾಗ ವ್ಯಾಪಾರ, ವ್ಯವಹಾರ, ವ್ಯವಸಾಯಗಳಲ್ಲಿ ಉತ್ತಮ ಪ್ರಗತಿ, ಶುಭವಾರ್ತೆ ಕೇಳ್ತಕ್ಕಂಥದ್ದು, ಹಣಕಾಸು ಸ್ಥಿರ ಇರ್ತಕ್ಕಂಥದ್ದು. ರೇಷ್ಮೆ, ಜೇನು ಸಾಕಣೆ, ತೋಟಗಾರಿಕೆ ತೊಡಗಿರ್ತಕ್ಕಂಥ ರೈತರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ವೈದ್ಯರಿಗೆ ಒಳ್ಳೆ ಪ್ರಾಕ್ಟೀಸ್ ಇರ್ತಕ್ಕಂಥದ್ದು. ಲಕ್ಷ್ಮೀ ಜನಾರ್ದನನ ಧ್ಯಾನ ಮಾಡಿ. 5 ಅದೃಷ್ಟ ಸಂಖ್ಯೆ, ಪಶ್ಚಿಮ ದಿಕ್ಕು, ಕಪ್ಪು ಅದೃಷ್ಟ ಬಣ್ಣ. ಅಲ್ಲಿನ ಮಿಥುನ ರಾಶಿಗೆ ಬಂದಾಗ ಆದಾಯದಲ್ಲಿ ಚೇತರಿಕೆ, ವೃಥಾ ಖರ್ಚುಗಳು. ಈ ದ್ವಿಚಕ್ರ ಹಾಗೂ 4 ಚಕ್ರ ವಾಹನಗಳ ಕಾರುಗಳು ಮತ್ತು 2 ವೀಲರ್ಸ್ ಮಾರ್ತಕ್ಕಂಥ ಅಂಗಡಿಗಳಲ್ಲಿ, ಮಳಿಗೆಗಳಲ್ಲಿ ಉತ್ತಮವಾದ ವ್ಯಾಪಾರ ಆಗ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಮೆಕ್ಯಾನಿಕರ್ಗಳಿಗೂ ಸಹ, ಈ ಆಟೋ ಮೆಕ್ಯಾನಿಕರ್ಗಳಿಗೆ ಉತ್ತಮವಾಗಿರ್ತಕ್ಕಂಥ ದಿನ ಇವತ್ತು. ಈ ಹೈನುಗಾರಿಕೆಯಲ್ಲಿ ತೊಡೆದಿರ್ತಕ್ಕಂಥ ರೈತರಿಗೆ ಬಹಳ ಶುಭಕರವಾಗಿರ್ತಕ್ಕಂಥ ದಿನ. ದನ ಕರುಗಳ ವ್ಯಾಪಾರಿಗಳಿರ್ತಾರೆ, ದಲ್ಲಾಳಿಗಳು, ಅವರಿಗೆ ಈ ದಿನ ಶುಭಕರವಾಗಿರ್ತಕ್ಕಂಥ ದಿನ. ವ್ಯಾಪಾರ ಚೆನ್ನಾಗಾಗತ್ತೆ ಅವ್ರಿಗೆ. ಲಕ್ಷ್ಮೀ ಅಷ್ಟೋತ್ತರ ಶತನಾಮವನ್ನು ಪಠಿಸಿ ಅಥವಾ ಕೇಳಿ ಅಥವಾ ಯಾವುದಾದ್ರು ದೇವಸ್ಥಾನಕ್ಕೆ ಹೋಗಿ ಮಹಾಲಕ್ಷ್ಮಿಗೆ ಅಷ್ಟೋತ್ತರ ಶತನಾಮ ಪೂಜೆ ಮಾಡಿಸಿ ನಿಮ್ಗೆ ಒಳ್ಳೆಯದಾಗ್ತಕ್ಕಂಥದ್ದು. 4 ಅದೃಷ್ಟ ಸಂಖ್ಯೆ, ನೈಋತ್ಯ ಅದೃಷ್ಟ ದಿಕ್ಕು, ಕೇಸರಿ ಅದೃಷ್ಟ ಬಣ್ಣ. ಕರ್ಕಾಟಕ ರಾಶಿಗೆ ಬಂದಾಗ ಬಂಧು ಮಿತ್ರರ ಭೇಟಿ, ಶುಭ ಕಾರ್ಯ ಚಿಂತನೆ. ಅಂದರೆ ಚಿಂತನೆ ಅಂದರೆ ಯಾವ್ದಾದ್ರು ಹೊಸ ಕಾರ್ಯ ಮಾಡಬೇಕಂದ್ರೆ ಪ್ಲಾನ್ ಮಾಡ್ತಕ್ಕಂಥದ್ದು ಏನೋ. ಅದಲ್ಲದೆ ಈ ಪತ್ರ ಬರಹಗಾರರು, ವಕೀಲರು ಮತ್ತು ಸ್ಟಾಂಪ್ ಪೇಂಟರ್ಗಳು, ಈ ಬ್ರೌಸಿಂಗ್ ಅಂಗಡಿಗಳವರು ಮತ್ತು ಟೈಪಿಂಗ್, ಕಂಪ್ಯೂಟರ್ ಟೈಪಿಂಗ್ ಮಾಡ್ತಕ್ಕಂಥವ್ರು, ಇವರಿಗೆಲ್ಲ ಒಳ್ಳೆ ಶುಭಕರವಾಗಿರ್ತಕ್ಕಂಥ ದಿನ. ತೋಟಗಾರಿಕೆಯಲ್ಲಿ ಒಳ್ಳೆ ಲಾಭದಾಯಕವಾಗಿರ್ತಕ್ಕಂಥ ದಿನ ಬೇರೆ ಇವತ್ತು. ಇದೇ ರೀತಿಯಲ್ಲಿ ದ್ವಿಚಕ್ರ, ತ್ರಿಚಕ್ರ, 4 ಚಕ್ರಗಳು ಮಾಡ್ತಕ್ಕಂಥ ಅಂಗಡಿಗಳು, ವಾಹನ ಮಳಿಗೆಗಳಲ್ಲಿ ಒಳ್ಳೆ ವ್ಯಾಪಾರ ಆಗ್ತಕ್ಕಂಥದ್ದು. ದತ್ತಾತ್ರೇಯರನ್ನು ಸ್ಮರಣೆ ಮಾಡಿ. 7 ಅದೃಷ್ಟ ಸಂಖ್ಯೆ, ಉತ್ತರ ಅದೃಷ್ಟ ಹಳದಿ ಅದೃಷ್ಟ ಬಣ್ಣ. ಮುಂದಕ್ಕೆ ಸಿಂಹರಾಶಿಗೆ ಬಂದಾಗ ಪ್ರಯಾಣದಿಂದ ಅನುಕೂಲ, ಏನೋ ಒಳ್ಳೆ ದೇಹ ಸೌಖ್ಯ, ದೇಹ ಚೆನ್ನಾಗಿರ್ತಕ್ಕಂಥದ್ದು, ಯಾವುದೇ ಕಾಯಿಲೆ ಕಸಲೆ ಇರತಕ್ಕಂಥದ್ದು. ನೇಕಾರರಿಗೆ ಕಾರ್ಯಪ್ರಗತಿ, ಇತರೆ ಕಾರ್ಮಿಕರಿಗೆ ಶುಭ ವಾತಾವರಣವಾಗಿರ್ತಕ್ಕಂಥ ದಿನ. ಈ ಸ್ವೀಟ್ ಕಾರ್ನು, ಮೆಕ್ಕೆಜೋಳ, ಈ ಸೀಡ್ಸ್ಗೆ ಜೋಳನ ಬೆಳೀತಕ್ಕಂಥ ರೈತರಿಗೆ ಶುಭಕರವಾಗಿರ್ತಕ್ಕಂಥ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಹಾಲು ಉತ್ಪನ್ನ ಯಾರು ಮಾರ್ತಾರೆ ಅವರಿಗೆ ಒಳ್ಳೆ ಲಾಭ ಆಗ್ತಕ್ಕಂಥದ್ದು. ನೀವು ಅಶ್ವತ್ಥ ವೃಕ್ಷಕ್ಕೆ ಪ್ರದಕ್ಷಿಣೆ ಮಾಡಿ. 2 ಅದೃಷ್ಟ ಸಂಖ್ಯೆ, ಆಗ್ನೇಯ ಅದೃಷ್ಟ ನೀಲಿ ಅದೃಷ್ಟ ಬಣ್ಣ. ಇನ್ನು ಕನ್ಯಾ ರಾಶಿಗೆ ಬಂದಾಗ ಲಾಭದಾಯಕವಾಗಿರ್ತಕ್ಕಂಥದ್ದನ್ನು ಕನ್ಯಾ ರಾಶಿಯವರಿಗೆ ಉತ್ತಮ ಆರೋಗ್ಯ, ಮಕ್ಕಳಿಂದ ಶುಭ ಸುದ್ದಿ, ಎಲ್ಲ ರೀತಿಯ ನೌಕರರಿಗೆ, ಕಾರ್ಮಿಕರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಹೈನುಗಾರಿಕೆಯಲ್ಲಿ ಲಾಭ. ಈ ಜವಳಿ, ಗಾರ್ಮೆಂಟ್ ಅಂಗಡಿಗಳಿರೋರಿಗೆ ಒಳ್ಳೆಯ ಲಾಭ ಬರ್ತಕ್ಕಂಥದ್ದು. ನವಗ್ರಹಗಳನ್ನ ನಮ್ಮ ಸೂರ್ಯಾಗೆ, ಚಂದ್ರಾಯ, ಮಂಗಳಾಗೆ, ಬುಧಾಗಚ, ಗುರು ಶುಕ್ರ ಶನಿ ಪಿಶ್ಚ ರಾಹವೇ ಕೇತುವೆ ನಮೋ ನಮಃ ಅಂದ್ಕೊಂಡು ಆದಿತ್ಯಾದಿ ನವಗ್ರಹಗಳನ್ನು ಧ್ಯಾನ ಮಾಡಿ. 1 ಅದೃಷ್ಟ ಸಂಖ್ಯೆ, ಪೂರ್ವ ಅದೃಷ್ಟ ದಿಕ್ಕು, ಬಿಳಿ ಅದೃಷ್ಟ ಬಣ್ಣ. ಇನ್ನು ತುಲಾರಾಶಿಗೆ ಬಂದಾಗ ಮಂದ ಪ್ರಗತಿ, ಏನು ಮಾಡಿದ್ರೆ ಸ್ಲೋ, ಆದರೆ ಆರೋಗ್ಯ ಪರಿಸ್ಥಿತಿ ಚೆನ್ನಾಗಿರ್ತಕ್ಕಂಥದ್ದು. ಮಕ್ಕಳಿಂದ ಶುಭ ಸುದ್ದಿ ಬರ್ತಕ್ಕಂಥದ್ದು. ಕಟ್ಟಡ ಕಾರ್ಮಿಕರಿಗೆ ಮತ್ತು ಗುತ್ತಿಗೆದಾರರಿಗೆ ಶುಭಕರವಾಗಿರ್ತಕ್ಕಂಥ ದಿನ ಇವತ್ತು. ಎಲೆಕ್ಟ್ರಿಕಲ್ ಮೆಟೀರಿಯಲ್ಸ್, ಎಲೆಕ್ಟ್ರಾನಿಕ್ ಮೆಟೀರಿಯಲ್ಸು, ಹೌಸ್ ಹೋಲ್ಡ್ ಮೆಟೀರಿಯಲ್ಸು, ಪ್ಲಂಬಿಂಗ್ ಮೆಟೀರಿಯಲ್ಸು ಯಾರು ಮಾರ್ತಾರೆ ಅವ್ರಿಗೆಲ್ಲರಿಗೂ ಒಳ್ಳೆ ಶುಭಕರವಾಗಿರ್ತಕ್ಕಂಥ ಲಾಭದಾಯಕವಾಗಿರ್ತಕ್ಕಂಥ ವ್ಯಾಪಾರ ಆಗ್ತಕ್ಕಂಥದ್ದು. ಶನೇಶ್ವರಾಯಗ್ಮಹೇ ಛಾಯಾಪುತ್ರಾಗಿದ ಮೇ ತನ್ನ ಮಂದ ಪ್ರಚೋದಯ ಅಂಥೇಳಿ ಶನೇಶ್ವರನ ಸ್ವಾಮಿಯನ್ನು ಚೆನ್ನಾಗಿ ಧ್ಯಾನ ಮಾಡ್ಕೊಳ್ಳಿ. 8 ಅದೃಷ್ಟ ಸಂಖ್ಯೆ, ಈಶಾನ್ಯ ಅದೃಷ್ಟ ದಿಕ್ಕು, ಕಿತ್ತಳೆ ಅದೃಷ್ಟ ಬಣ್ಣ. ಇನ್ನು ವೃಶ್ಚಿಕ ರಾಶಿಗೆ ಬಂದಾಗ ಶುಭಕರವಾಗಿರ್ತಕ್ಕಂಥ ದಿನ. ಕಾರ್ಯ ಸಫಲತೆ, ಯಾವ ಕೆಲಸ ಹಿಡ್ಕೊಂಡ್ರೆ ಸಕ್ಸಸ್ ಇವತ್ತು.
ಸಮಾಜದಲ್ಲಿ ಗೌರವ ಅಂದರೆ ನಿಮಗೆ ಸಮಾಜದಲ್ಲಿ ಉತ್ತಮವಾದ ಗೌರವ ಸಿಗ್ತಕ್ಕಂಥ ದಿನ ಇವತ್ತು. ದಾಳಿಂಬೆ, ಕಿತ್ತಳೆ, ಕಿವಿ ಫ್ರೂಟ್ಸು, ಡ್ರ್ಯಾಗನ್ ಫ್ರೂಟ್ಸು, ನಾನಾ ರೀತಿಯ ಫ್ರೂಟ್ಗಳು ಬೆಳೀತಕ್ಕಂಥ ರೈತರಿಗೆ ಒಳ್ಳೆಯ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಚಿನ್ನ ಬೆಳ್ಳಿ ವ್ಯಾಪಾರಿಗಳಿಗೆ ಲಾಭ ಆಗ್ತಕ್ಕಂಥ ದಿನ. ಏನೋ ಈ ದಿನ ಇವು ಪುರುಷ ಸೂಕ್ತ ಪಾವನ ಮಂತ್ರವನ್ನು ಪಠಿಸಿ 5 ಅದೃಷ್ಟ ಸಂಖ್ಯೆ ಪಶ್ಚಿಮ ಕಪ್ಪು ಅದೃಷ್ಟದ ಬಣ್ಣ ಆಗಿರ್ತಕ್ಕಂಥದ್ದು. ಆದ್ಮೇಲೆ ಅಲ್ಲಿಂದ ಮುಂದಕ್ಕೆ ಬಂದಾಗ ಧನುಸು ರಾಶಿಯವರಿಗೆ ಆರೋಗ್ಯದಲ್ಲಿ ಸುಧಾರಣೆ, ಹಣಕಾಸಿನ ಉತ್ತಮ ಒಳಹರಿವು, ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಪ್ರಗತಿ, ಕಾರ್ಮಿಕರಿಗೆ ಅವ್ರು ಮಾಡ್ತಕ್ಕಂಥ ಕೆಲಸಗಳಿಗೆ ಇವತ್ತು ಶ್ರದ್ಧೆಯಾಗಿ ಮಾಡ್ತಕ್ಕಂಥದ್ದು. ಹೂವು ಹಣ್ಣು ಬೆಳೆಗಾರರಿಗೆ ಶುಭ ಇರ್ತಕ್ಕಂಥದ್ದು ಈ ದಿನ. ಈ ಮೆಡಿಕಲ್ ಸ್ಟೋರ್ಸ್ಗಳಲ್ಲಿ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ಪೆಸ್ಟಿಸೈಡ್ಸು, ಯಾವ ಕೆಮಿಕಲ್ಸ್ ಮಾಡ್ತಕ್ಕಂಥ ಯಾವುದೇ ಅಂಗಡಿಗಳಲ್ಲಿ ಒಳ್ಳೆ ವ್ಯಾಪಾರ ಆಗ್ತಕ್ಕಂಥದ್ದು ಈ ದಿನ. ನೀವು ಗೋವಿಗೆ ನಮಸ್ಕರಿಸಿ, ಹಸುವಿಗೆ ಗೋಮಾತೆಗೆ ನಮಸ್ಕರಿಸಿ ಪೂಜೆ ಮಾಡಿ 7 ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ ಸಿಕ್ಕು ನೀಲಿ ಅದೃಷ್ಟ ಬಣ್ಣ ಆಗಿರ್ತಕ್ಕಂಥದ್ದು. ಬರೇ ಅದನ್ನು ಮಕರ ರಾಶಿಗೆ ಬಂದಾಗ ನೂತನ ಹೂಡಿಕೆಗಳಿಗೆ ಶುಭ. ಏನೋ ಉದ್ಯೋಗದಲ್ಲಿ ಪ್ರಗತಿ, ವಿದೇಶದಲ್ಲಿರ್ತಕ್ಕಂಥ ನಿಮ್ಮ ಬಂಧುಗಳಿಂದ ಶುಭ ಸುದ್ದಿ. ರಾಗಿ, ಭತ್ತ, ದ್ವಿದಳ ಧಾನ್ಯ, ಜೋಳ ಬೆಳೀತಕ್ಕಂಥ ರೈತರಿಗೆ ಶುಭ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಬುಕ್ಸು, ಪೆನ್ಸು, ಈ ಸ್ಟೇಷನರಿ ಮಾಡ್ತಕ್ಕಂಥ ಒಳ್ಳೆ ವ್ಯಾಪಾರ ಆಗ್ತಕ್ಕಂಥದ್ದು. ನಾರಾಯಣ ಸೂಕ್ತವನ್ನು ಪಠಿಸಿ. ನೈಋತ್ಯ ಅದೃಷ್ಟ ದಿಕ್ಕು 4 ಅದೃಷ್ಟ ಸಂಖ್ಯೆ ಕೇಸರಿ ಅದೃಷ್ಟ ಬಣ್ಣ. ಇನ್ನು ಕುಂಭರಾಶಿಯವರಿಗೆ ವ್ಯವಹಾರಗಳೆಲ್ಲ ಶುಭ. ಯಾಕಂದರೆ ಕುಂಭರಾಶಿ ದಿನ ಸ್ವಲ್ಪ ತೊಂದರೆ ಇರ್ತಕ್ಕಂಥದ್ದು. ಈ ದಿನದಿಂದ ಎಲ್ಲ ಶುಭ ಆಗ್ತಕ್ಕಂಥದ್ದು. ವಕೀಲರ ಜೊತೆಲಿರ್ತಕ್ಕಂಥ ಸಹಾಯಕರು, ಇತರೆ ಕಾರ್ಯಕರ್ತರಿಗೆ ಪ್ರಗತಿ ಇರ್ತಕ್ಕಂಥದ್ದು. ಕುರಿ, ಕೋಳಿ, ಮೇಕೆ, ಹಂದಿ ಬೆಳೆಸ್ತಕ್ಕಂಥ ರೈತರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಜವಳಿ, ಗಾರ್ಮೆಂಟ್ಸು, ಚಿನ್ನ ಬೆಳ್ಳಿ ಮಾಡ್ತಕ್ಕಂಥ ಆಭರಣ ಮಾಡ್ತಕ್ಕಂಥವರು ಎಲ್ಲರಿಗೂ ಸಹ ಒಳ್ಳೆ ಲಾಭ ಆಗ್ತಕ್ಕಂಥದ್ದು. ನೀವು ಸಹ ಈ ದಿನ ವೆಂಕಟೇಶ್ವರ ಸುಪ್ರಭಾತವನ್ನು ಬೆಳಗ್ಗೆ ಎದ್ದು ಕೇಳಿಬಿಡಿ. ಸಾಯಂಕಾಲದವರೆಗೂ ನಿಮಗೆಲ್ಲವೂ ಒಳ್ಳೆಯದಾಗ್ತಕ್ಕಂಥದ್ದು. 1 ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು ಬಿಳಿ ಅದೃಷ್ಟ ಬಣ್ಣ. ಮೀನರಾಶಿಗೆ ಬಂದಾಗ ಆರ್ಥಿಕವಾಗಿ ಸುಧಾರಣೆ, ಬಂಧುವರ್ಗದವರ ಭೇಟಿ ಮತ್ತು ಈ ನೇಗೆಯವರು, ಕಮ್ಮಾರರು, ಕುಂಬಾರರು, ಇಂಥ ಪ್ರೊಫೆಷನಲ್ಸ್ ಇರ್ತಾರೆ ನೋಡಿ, ಸೋದ್ಯೋಗಿಗಳು, ಅವರಿಗೆಲ್ಲ ಒಳ್ಳೆಯ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು ಈ ದಿನ. ರಸಗೊಬ್ಬರಗಳು, ಸಾವಯವ ಗೊಬ್ಬರಗಳು, ಕೃಷಿ ಉಪಕರಣಗಳು ಮಾಡ್ತಕ್ಕಂಥ ಅಂಗಡಿಗಳಲ್ಲಿ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ವಿಷ್ಣು ಸೂಕ್ತವನ್ನು ಪಠಿಸಿ 3 ಅದೃಷ್ಟ ಸಂಖ್ಯೆ ದಕ್ಷಿಣ ದಿಕ್ಕು ಕೆಂಪು ಅದೃಷ್ಟ ಬಣ್ಣ. ಆದರೆ ಇದು ಈ ದಿನದ 12 ರಾಶಿಗಳ ದಿನಭವಿಷ್ಯ ಆಗಿರ್ತಕ್ಕಂಥದ್ದು. ಆದರೆ ಈ ದಿನ ತಮಗೆಲ್ಲರಿಗೂ ಆ ಲಕ್ಷ್ಮೀ ಜನಾರ್ದನನ ದಯದಿಂದ ನೀವು ಹಿಡಿದ ಕೈಗಳೆಲ್ಲ ಸುಸೂತ್ರವಾಗಿ ನಡೆಯಲಿ ಅಂತ ಆ ಲಕ್ಷ್ಮೀ ಜನಾರ್ದನಲ್ಲಿ ಪ್ರಾರ್ಥನೆ ಮಾಡುತ್ತಾ ಈ ದಿನ ನಮ್ಮ ಸಾಯಿ ಶ್ರುತಿ ಜ್ಯೋತಿಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಆದ್ಮೇಲೆ ತಾವೆಲ್ಲರೂ ನಮ್ಮ ಕಾರ್ಯಕ್ರಮವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಮತ್ತೊಮ್ಮೆ ಕಳಕಳಿಯಾಗಿ ಮನವಿ ಮಾಡುತ್ತಾ ಈ ದಿನದ ಕಾರ್ಯಕ್ರಮ ಓಂ ನಮೋ ನಾರಾಯಣಾಯ.